Hello all. So last class ಅಲ್ಲಿ we had learnt about the verification and valuation of share capital and debenture ಬಗ್ಗೆ ಕಲ್ತಿದ್ವಿ. So fixed liabilities ಅಂತ ಬಂದಾಗ so probably these are the three major heading that has to be properly seen or concentrated by the auditor ಅಂತ ಹೇಳುವಂಥದ್ದು. ಸೊ ನೆಕ್ಸ್ಟ್ ಒನ್ ಆಫ್ ದಿ ಲಾಸ್ಟ್ ಫಿಕ್ಸೆಡ್ ಲಯಬಿಲಿಟೀಸ್ ಅಂತ ಹೇಳ್ಬೇಕಾದ್ರೆ ದಟ್ ವಿಲ್ ಬಿ ಲೋನ್ಸ್ ಅಂತ ಹೇಳಬಹುದು. ಯಾಕಂದ್ರೆ ವಿತೌಟ್ ಲೋನ್ಸ್ ಇಟ್ ಈಸ್ ವೆರಿ ಮಚ್ ಡಿಫಿಕಲ್ಟ್ ಆರ್ ಹಾರ್ಡರ್ ಫಾರ್ ದಿ ಆರ್ಗನೈಸೇಷನ್ ಟು ರನ್ ದೇರ್ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಥವಾ ಆಕ್ಟಿವಿಟೀಸ್ ಅಂತ ಹೇಳಬಹುದು. ಯಾಕಂದ್ರೆ ಈ ಲೋನ್ ಅನ್ನೋದು ಏನಿದೆಯೋ ಇಟ್ ಈಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಏನು ಫಾರ್ ದಿ ವೀಲ್ ಆಫ್ ಬಿಸ್ನೆಸ್ ಅಂತ ಹೇಳುವಂತದ್ದು. ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ನಮ್ಮ ಒಂದು ಓನ್ ರೆವೆನ್ಯೂ ಜನರೇಷನ್ ಇಂದನೋ ಅಥವಾ ಓನ್ ಸೋರ್ಸ್ ಆಫ್ ಇನ್ಕಮ್ ಇಂದನೋ ಬಿಸ್ನೆಸ್ ನಡೆಸೋದು ತುಂಬಾ ಕಷ್ಟ. ಯಾಕಂದ್ರೆ ಇನ್ ಟೈಮಿಗೆ ನಮಗೆ ರಿಕವರಿ ಆಗದೆ ಇರುವಂತದ್ದು ಅಥವಾ ನಮಗೆ ಯಾವಾಗ ಅವಶ್ಯಕತೆಗಳಿರ್ತಾವೋ ಆಗ ನಮ್ಗೆ ದುಡ್ಡು ಸಿಗದೆ ಇರುವಂತ ಸಮಯದಲ್ಲಿ ಏನ್ ಮಾಡ್ತೀವಿ, ವಿ ಟೆನ್ ಟು ಗೋ ಫಾರ್ ದಿ ಲೋನ್ ಅಂತ ಹೇಳುವಂತದ್ದು. ಸೊ ಇದೇನಾಗಿದೆ, ಇಟ್ ಹ್ಯಾಸ್ ಬಿಕಮ್ ಒನ್ ಆಫ್ ದಿ ಆಬ್ವಿಯಸ್ ಐಟಮ್ಸ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ದಟ್ ಕುಡ್ ಬಿ ಸೀನ್ ಅಂತ ಹೇಳಬಹುದು. ಸೊ ಇಲ್ಲಿ ಏನಾಗುತ್ತೆ, ವೆನ್ ಎವರ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಲೋನ್ಸ್, ವಾಟ್ ಈಸ್ ದಿ ಡ್ಯೂಟಿ ಆಫ್ ದಿ ಆಡಿಟರ್ ಅಂತ ಕೇಳಿದ್ರೆ ವಿತ್ ರಿಗಾರ್ಡ್ ಟು ಲೋನ್ಸ್ ಅಂತ ಹೇಳೋದಾದ್ರೆ, ಸಿ ಲೋನ್ಸ್ ಮೇ ಬಿ ಈದರ್ ಸೆಕ್ಯೂರ್ಡ್ ಆರ್ ಅನ್ಸೆಕ್ಯೂರ್ಡ್ ಇರುತ್ತೆ. ಅಂದ್ರೆ ಎರಡು ಟೈಪ್ ಆಫ್ ಲೋನ್ಸ್ ಇರುತ್ತೆ, ಒಂದು ಸೆಕ್ಯೂರ್ಡ್ ಇರುತ್ತೆ, ಇನ್ನೊಂದು ಅನ್ಸೆಕ್ಯೂರ್ಡ್ ಲೋನ್ಸ್ ಇರುತ್ತೆ. ಸೊ ಆಡಿಟರ್ ಅದನ್ನ ಏನ್ ಮಾಡ್ಬೇಕು, ಹಿ ಹ್ಯಾಸ್ ಟು ವೆರಿಫೈ ವೆದರ್ ದಿಸ್ ಲೋನ್ ಇಸ್ ಸೆಕ್ಯೂರ್ಡ್ ಆರ್ ಅನ್ಸೆಕ್ಯೂರ್ಡ್ ಅಂತ ಚೆಕ್ ಮಾಡುವಂತದ್ದು. ಏನಿದು ಸೆಕ್ಯೂರ್ಡ್ ಆರ್ ಅನ್ಸೆಕ್ಯೂರ್ಡ್ ಅಂತ ಹೇಳೋದಾದ್ರೆ, ಸಿ ಸೆಕ್ಯೂರ್ಡ್ ಲೋನ್ಸ್ ಅಂತ ನೀವೇನ್ ತಗೊಂಡಿರ್ತೀರೋ ಫಾರ್ ದಟ್ ಯು ಶುಡ್ ಗಿವ್ ಸಮ್ ಪ್ರಾಪರ್ಟಿ ಆರ್ ಅಸೆಟ್ ಆಫ್ ಯೋರ್ಸ್ ಆಸ್ ಎ ಕೊಲಾಟ್ರಲ್ ಸೆಕ್ಯೂರಿಟಿ ಅಂತ ಹೇಳುವಂತದ್ದು. ಅಂದ್ರೆ ಆ ಒಂದು ಬ್ಯಾಕಪ್ ಕೊಟ್ಟು ನೀವೇನ್ ಮಾಡಿದ್ರೆ ಲೋನ್ಸ್ ತಗೊಳ್ಳೋಂಥದ್ದು. ಇಲ್ಲಿ ಏನಾಯ್ತು, ಸಚ್ ಲೋನ್ಸ್ ಆರ್ ಕಾಲ್ಡ್ ಆಸ್ ಸೆಕ್ಯೂರ್ಡ್ ಲೋನ್ಸ್ ಅಂತ. ನಾಳೆ ದಿನ ನೀವು ಲೋನ್ ನ ರೀಪೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, ಆರ್ ಯು ಬಿಕಮ್ ಎ ಡಿಫಾಲ್ಟರ್ ಆಫ್ ದಿ ಲೋನ್ ಬೈ ನಾಟ್ ಪೇಯಿಂಗ್ ದಿ ಲೋನ್ ಅಮೌಂಟ್ ಅಂತ ಹೇಳಿದ್ರೆ, ಅವಾಗ ಏನ್ ಮಾಡ್ತಾರೆ, ಆ ಬ್ಯಾಂಕ್ ಅವರು ಬಂದು ಅಥವಾ ನೀವ್ ಎಲ್ಲಿ ಸಾಲ ತಗೊಂಡಿರ್ತೀರೋ ಅವರು ನಿಮ್ಮ ಪರ್ಸನಲ್ ಪ್ರಾಪರ್ಟಿ ಏನ್ ಪ್ಲೆಡ್ಜ್ ಮಾಡಿರ್ತೀರೋ, ಮಾರ್ಟ್ಗೇಜ್ ಮಾಡಿರ್ತೀರೋ ಅದನ್ನ ತಗೊಳ್ಳೋ ಅಂತದ್ದು. ಸೊ ಅಲ್ಲಿ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದೀರಾ, ಸಿ ಇಫ್ ಐ ಆಮ್ ನಾಟ್ ಏಬಲ್ ಟು ಪೇ ಯುವರ್ ಲೋನ್ ಅಮೌಂಟ್ ದೆನ್ ಯು ಕ್ಯಾನ್ ಟೇಕ್ ದಿ ಪರ್ಸನಲ್ ಪ್ರಾಪರ್ಟಿ ಅಂತ ಹೇಳೋ ಅಂತದ್ದು. ದಟ್ ಈಸ್ ಕಾಲ್ಡ್ ಆಸ್ ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ಅನ್ಸೆಕ್ಯೂರ್ಡ್ ಅಂತಂದ್ರೆ ಬರೀ ಒಂದು ಶೂರಿಟಿ ಹಾಕಿರ್ತಾರೆ ಯಾರೋ, ಅದ್ರ ಮೇಲೆ ಲೋನ್ ತಗೊಳ್ಳೋಂಥದ್ದು. ಯಾವ ಪರ್ಸನಲ್ ಪ್ರಾಪರ್ಟಿನೂ ನಾನು ಪ್ಲೆಡ್ಜ್ ಆಗ್ಲಿ ಮಾರ್ಟ್ಗೇಜ್ ಆಗ್ಲಿ ಮಾಡಿರೋದಿಲ್ಲ. ಸೊ ಸಚ್ ಲೋನ್ಸ್ ಆರ್ ಕಾಲ್ಡ್ ಆಸ್ ಅನ್ಸೆಕ್ಯೂರ್ಡ್ ಅಂತ ಕರಿಬಹುದು. ಯಾಕಂದ್ರೆ ಅಲ್ಲಿ ಕೊಲಾಟ್ರಲ್ ಸೆಕ್ಯೂರಿಟಿ ಬ್ಯಾಕಪ್ ಇರೋದಿಲ್ಲ. ಸೊ ಸಚ್ ಲೋನ್ಸ್ ಆರ್ ಕಾಲ್ಡ್ ಆಸ್ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಹೇಳುವಂತದ್ದು. ಸೊ ಇದು ಗೊತ್ತಾಯ್ತಲ್ವಾ ಡಿಫ್ರೆನ್ಸ್. ಇದಾದ ನಂತರ ಆಡಿಟರ್ ಏನ್ ಮಾಡ್ಬೇಕು, he should verify the MOA and AOA and verify the borrowing powers of the company ಅಂತ ಹೇಳ್ತಾರೆ. ಅಂದ್ರೆ ನೀವ್ ಏನೇ ಇಶ್ಯೂ ತಗೊಂಡ್ರು ಇಲ್ಲಿ ಏನಾಗುತ್ತೆ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಥವಾ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಏನ್ ಕರಿತೀವಿ, ಆ ಎರಡು ಡಾಕ್ಯುಮೆಂಟ್ಸ್ ಬಿಕಮ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಫಾರ್ ದಿ ಆಡಿಟರ್ ಅಂತ ಹೇಳುವಂತದ್ದು. ಯಾಕಂದ್ರೆ ಆ ಡಾಕ್ಯುಮೆಂಟ್ ಹಿಡ್ಕೊಂಡು ಇವ್ರು ಏನ್ ಮಾಡ್ತಾರೆ, ದೇ ಟೆನ್ ಟು ವೆರಿಫೈ ಅವರ್ ವ್ಯಾಲ್ಯೂ ಅಂತ ಹೇಳಬಹುದು. ಇದಾದ ನಂತರ ಈ ಕಂಪನಿ ಅವರಿಗೆ ಬಾರೋಯಿಂಗ್ ಪವರ್ಸ್ ನ ಕೊಟ್ಟಿರ್ತಾರೆ. ಅಂದ್ರೆ ಒಂದಿಷ್ಟು ಜನಕ್ಕೆ ಬಾರೋಯಿಂಗ್ ಪವರ್ಸ್ ಕೊಟ್ಟಿರ್ತಾರೆ, ಅದನ್ನ ವೆರಿಫೈ ಮಾಡುವಂತದ್ದು ಯಾರು, ಆಡಿಟರ್ಸ್. ಸೊ ಇವ್ರಿಷ್ಟು ಈ ಜನ ಈ ಅಥರೈಸೇಷನ್ ಮೇಲೆ ತಗೊಂಡಿದ್ದಾರೆ, ಇವ್ರುಗಳು ಲೋನ್ ಅಪ್ಲೈ ಮಾಡಿದ್ದಾರೆ, ಅದು ಎಷ್ಟು ಲಿಮಿಟ್ ತನಕನೂ ಮಾಡಬಹುದು ಅಂತೆಲ್ಲ ಒಂದು ಡೀಟೇಲ್ಸ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ವೆರಿಫೈಯಿಂಗ್ ದಿ ಬಾರೋಯಿಂಗ್ ಪವರ್ಸ್ ಆಫ್ ದಿ ಕಂಪನಿ. ಅಂದ್ರೆ ಆ ಲಿಮಿಟ್ ಏನಿರಬಹುದು ಅಥವಾ ಯಾರಿಗೆ ಅಥರೈಸೇಷನ್ ಕೊಟ್ಟಿದ್ದಾರೆ ಅವರ ಒಂದು ಡೀಟೇಲ್ಸ್ ಇರ್ಬೋದು, ಅದನ್ನೆಲ್ಲ ಆಡಿಟರ್ ಚೆಕ್ ಮಾಡುವಂತದ್ದು. ಇದಾದ ನಂತರ ಇನ್ ಕೇಸ್ ಆಫ್ ಮಾರ್ಟ್ಗೇಜ್ ಲೋನ್ he should see that the assets are mortgaged as per the provisions of the law ಅಂತ ಹೇಳ್ತಾರೆ. ಅಂದ್ರೆ ನಾ ಹೇಳದ್ನಲ್ಲ, ಪ್ಲೆಡ್ಜ್ ಅಥವಾ ಮಾರ್ಟ್ಗೇಜ್ ನೀವ್ ಏನಾದ್ರು ಒಂದು ಅಸೆಟ್ ನ ಮಾರ್ಟ್ಗೇಜ್ ಮಾಡಿದೀರಾ ಅಥವಾ ಪ್ಲೆಡ್ಜ್ ಮಾಡಿದೀರಾ ಅಂತ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಆಡಿಟರ್ ಆದವನು he has to see the rules and regulation or the norms of such mortgage ಅಂತ ಹೇಳುವಂತದ್ದು. ಅದಕ್ಕೂ ನಾವ್ ಏನೇ ಒಂದು ಆಕ್ಟಿವಿಟಿ ಮಾಡಿದ್ರು, ಏನೇ ಒಂದು ಸ್ಟೆಪ್ ತಗೊಂಡ್ರು, there you will be guided or you will be under the norms or regulation ಅಂತ ಹೇಳೋದು. ಯಾಕಂದ್ರೆ ನಮಗ್ ಮನ್ಸೋ ಇಚ್ಛೆ ಮಾಡಕ್ಕೆ ಅಲ್ಲಿ ನಮ್ಗೆ ಪ್ರಾವಿಷನ್ಸ್ ಇರೋದಿಲ್ಲ. ಸೊ as per the act or according to the rules and regulation everything has to be monitored ಅಂತ ಹೇಳಬಹುದು.
ಇದಾದ ನಂತರ it's advisable to get confirmation from lending institution with respect to the amount of loan ಅಂತ ಹೇಳೋದು. ಸೇಮ್ ಸುಮ್ನೆ ನಾನು ಲೋನ್ ಅಮೌಂಟ್ ಅಂತ ಹೇಳ್ಬಿಟ್ಟು ಲೋನ್ ಫ್ರಮ್ SBI ಅಂತ ಹೇಳಿ ಒಂದ್ 10 ಲಕ್ಷ ನನಗೆ ಎಷ್ಟು ಮನ್ಸಿಗೆ ತೋಚುತ್ತೋ ಅಷ್ಟು ಲಕ್ಷನ ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರ್ಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಇಟ್ ಶುಡ್ ಬಿ ಬ್ಯಾಕ್ಡ್ ವಿತ್ ಎ ಪ್ರಾಪರ್ ಡಾಕ್ಯುಮೆಂಟೇಶನ್ ಅಂತ ಹೇಳುವಂತದ್ದು. ನನಗೆ ಏನ್ ಮಾಡ್ತಾರೆ, ಪ್ರಾಪರ್ ಡಾಕ್ಯುಮೆಂಟೇಶನ್ ಫಾರ್ ದಿ ಲೋನ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಕನ್ಫರ್ಮೇಶನ್ ಲೆಟರ್ ವಿಚ್ ಯು ಟೇಕ್ ಅಪ್ ಫ್ರಮ್ ದಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್. ಆ ಒಂದು ಕನ್ಫರ್ಮೇಶನ್ ಲೆಟರ್ ಅಥವಾ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಅಥವಾ ಏನ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಕೊಡ್ತಾರೋ ವಿಚ್ ಇಸ್ ರೆಪ್ರೆಸೆಂಟಿಂಗ್ ದಟ್ ಯು ಹ್ಯಾವ್ ಟೇಕನ್ ಸೋ ಅಂಡ್ ಸೋ ಅಮೌಂಟ್ ಆಫ್ ಲೋನ್ ಅಂತ ಒಂದು ರೆಪ್ರೆಸೆಂಟೇಷನ್ಸ್ ಏನ್ ಕೊಡ್ತಾರೋ ದಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ವೆರಿಫೈಡ್ ಬೈ ದಿ ಆಡಿಟರ್ ಅಂತ ಹೇಳೋವಂಥದ್ದು. ಅದ್ರ ಜೊತೆಗೆ ಏನ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಥವಾ ಎಷ್ಟು ಇಂಟ್ರೆಸ್ಟ್ ನೇರು ಪೇ ಮಾಡ್ತಿದ್ದಾರೆ ಅಂತಾನು ಚೆಕ್ ಮಾಡ್ಬೇಕಾಗಿ ಇಲ್ಲಿ ಬರುತ್ತೆ. ಇದಾದ ನಂತರ ಸಿ ಲೆಟಸ್ ಆಫ್ಟರ್ ಆಲ್ ಡಿಸ್ಕಸಿಂಗ್ ದಿಸ್ ಫಿಕ್ಸೆಡ್ ಲಯಬಿಲಿಟೀಸ್ ಅಂದ್ರೆ ದೇರ್ ಇಸ್ ನೋ ಸಚ್ ಟರ್ಮ್ ಆಫ್ ಫಿಕ್ಸೆಡ್ ಲಯಬಿಲಿಟೀಸ್, ಆದ್ರೂ ಹೇಳೋವಂಥದ್ದು ದೀಸ್ ಥಿಂಗ್ಸ್ ರಿಮೈನ್ ಫಾರ್ ದಿ ಲಾಂಗ್ ಟರ್ಮ್ ಇನ್ ದಿ ಬ್ಯಾಲೆನ್ಸ್ ಶೀಟ್, ಹಾಗಾಗಿ ಫಿಕ್ಸೆಡ್ ಲಯಬಿಲಿಟೀಸ್ ಅಂತ ಹೇಳೋವಂಥದ್ದು. ಇದಾದ ನಂತರ ಕರೆಂಟ್ ಲಯಬಿಲಿಟೀಸ್ ಬಂದ್ರೆ ದಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ದಿ ಆಡಿಟರ್ ಹ್ಯಾಸ್ ಟು ಕಾನ್ಸಂಟ್ರೇಟ್ ಇಸ್ ಕ್ರೆಡಿಟರ್ಸ್. ಈ ಕ್ರೆಡಿಟರ್ಸ್ ಅಂತಂದ್ರೆ ಯಾರು, ಬೇಸಿಕಲಿ ನಾವು ಪರ್ಚೇಸರ್ಸ್ ಆಗಿರ್ತೀವಿ ಅವರಿಗೆ, ಅಂದ್ರೆ ನಾವು ದಿ ಆರ್ಗನೈಸೇಷನ್ ಆರ್ ದಿ ಕಂಪ್ನಿ ಹ್ಯಾಸ್ ಟು ಓ ಸಮ್ ಮನಿ ಫಾರ್ ದೆಮ್ ಅಂತ ಹೇಳೋವಂಥದ್ದು. ಸೊ ಕ್ರೆಡಿಟರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಏನೆಲ್ಲ ವೆರಿಫೈ ಮಾಡ್ಬೇಕು ಆಡಿಟರ್ ಅನ್ನೋದಾದ್ರೆ ಇಲ್ಲಿ ನೋಡಿ, ನಾನು ಟೈಮ್ ಅಂಡ್ ಅಗೇನ್ ಹೇಳ್ತಿದ್ದೆ, ಒಂದು ಎಕ್ಸ್ಟರ್ನಲ್ ಕನ್ಫರ್ಮೇಶನ್ ತಗೊಳ್ಳೋ ಅಂತದ್ದು ನಾನು ಬಿಲ್ಸ್ ರಿಸೀವಬಲ್ ಅಲ್ಲೂ ಹೇಳಿದ್ದೆ. ಅದೇ ತರ ಕ್ರೆಡಿಟರ್ಸ್ ಅಂತ ಬಂದಾಗ್ಲೂ ದೇರ್ ಇಸ್ ನೋ ಹಾರ್ಮ್ ಇನ್ ಗೆಟಿಂಗ್ ಕನ್ಫರ್ಮೇಶನ್ ಸ್ಟೇಟ್ಮೆಂಟ್ ಫ್ರಮ್ ದಿ ಕ್ರೆಡಿಟರ್ಸ್. ಯಾಕೆ ಕನ್ಫರ್ಮೇಶನ್ ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದಾದ್ರೆ, ಇವರು ನಿಜವಾಗ್ಲೂ ಆರ್ಗನೈಸೇಷನ್ ಅವರು ಇಷ್ಟು ಪ್ರಾಡಕ್ಟ್ ಅಥವಾ ಗೂಡ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಹೇಳೋವಂಥದ್ದು. ಇದಾದ ನಂತರ ಏನ್ ಮಾಡ್ಬೇಕಾಗತ್ತೆ, ಆ ಡಾಕ್ಯುಮೆಂಟರಿ ಎವಿಡೆನ್ಸ್ ನ ಇಟ್ಕೊಂಡು ದೇ ಹ್ಯಾವ್ ಟು ಕಂಪೇರ್ ದಿ ಸ್ಟೇಟ್ಮೆಂಟ್ ಆಫ್ ಕ್ರೆಡಿಟರ್ಸ್. ಅಂದ್ರೆ ಕಂಪೇರ್ ದಿಸ್ ಕನ್ಫರ್ಮೇಶನ್ ಏನಿರುತ್ತೋ ಅದು ದಟ್ ಶುಡ್ ಬಿ ಕಂಪೇರ್ಡ್ ವಿತ್ ದಟ್ ಆಫ್ ದಿ ಸ್ಟೇಟ್ಮೆಂಟ್ ಆಫ್ ಕ್ರೆಡಿಟರ್ಸ್ ಹ್ಯಾಸ್ ಸೆಂಟ್ ಬೈ ದಿ ಕಂಪನಿ ಅಂತ ಹೇಳ್ತಾರೆ. ಅಂದ್ರೆ ಈಗ ಏನಾಯ್ತು, ಕ್ರೆಡಿಟರ್ಸ್ ಜೊತೆಗೆ ನೀವು ಮಾತಾಡಿದೀರಾ, ಯಾರು ಬೀಯಿಂಗ್ ಎನ್ ಆಡಿಟರ್ ಯು ಹ್ಯಾವ್ ಸ್ಪೋಕನ್ ಟು ದಿ ಕ್ರೆಡಿಟರ್ ಅಂಡ್ ಯು ಹ್ಯಾವ್ ಗಾಟ್ ದಿ ಕನ್ಫರ್ಮೇಶನ್ ಸ್ಟೇಟ್ಮೆಂಟ್ that so and so amount or so and so product is been purchased ಅಂತ ಒಂದು ಕನ್ಫರ್ಮೇಶನ್ ಸ್ಟೇಟ್ಮೆಂಟ್ ತಗೊಂಡಿದ್ದೀರಾ. that has to be properly re-verified or cross-checked with that of the statement of creditors which is prepared by the company ಅಂತ ಹೇಳುವಂಥದ್ದು. ಅಂದ್ರೆ ಈ ಆರ್ಗನೈಸೇಷನ್ ಅಥವಾ ಕಂಪ್ನಿ ಅವ್ರು ಏನ್ ಮಾಡಿರ್ತಾರೆ, ಅವರು ಒಂದು ಲಿಸ್ಟ್ ನ ರೆಡಿ ಮಾಡಿರ್ತಾರೆ ಅಥವಾ ಸ್ಟೇಟ್ಮೆಂಟ್ ನ ರೆಡಿ ಮಾಡಿರ್ತಾರೆ. ಏನ್ ಸ್ಟೇಟ್ಮೆಂಟ್ ಅದ್ರಲ್ಲಿ ಕಂಪ್ಲೀಟ್ ಲಿಸ್ಟ್ ಆಫ್ ಕ್ರೆಡಿಟರ್ಸ್, ಅದ್ರ ಜೊತೆಗೆ ಕಂಪ್ಲೀಟ್ ಡೀಟೇಲ್ಸ್ ಇರ್ತವೆ. ಏನೇನ್ ಪರ್ಚೇಸ್ ಮಾಡಿದ್ವಿ, ಯಾವ ಕಂಪ್ನಿಯಿಂದ ಪರ್ಚೇಸ್ ಮಾಡಿದ್ವಿ, ಎಷ್ಟು ಯೂನಿಟ್ಸ್ ಆಫ್ ಪ್ರಾಡಕ್ಟ್ ನ ತಗೊಂಡಿದೀವಿ, ರೇಟ್ ಎಷ್ಟು, ಅಟ್ ದಿ ಎಂಡ್ ಆಫ್ ದಿ ಡೇ ಟೋಟಲ್ ಅಮೌಂಟ್ ಎಷ್ಟು ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅದ್ರ ಜೊತೆಗೆ ನೀವ್ ಏನ್ ಮಾಡ್ಬೇಕು, ಆಯಾ ಕಂಪ್ನಿ ಕನ್ಫರ್ಮೇಶನ್ ಸ್ಟೇಟ್ಮೆಂಟ್ ಜೊತೆಗೆ ಕ್ರಾಸ್ ವೆರಿಫೈ ಮಾಡುವಂತದ್ದು. ಇದಾದ ನಂತರ ಹಿ ಶುಡ್ ಆಲ್ಸೋ ವೆರಿಫೈ ದಿ ಪರ್ಚೇಸ್ ಲೆಡ್ಜರ್ಸ್, ಇನ್ವಾಯ್ಸ್ ಎಕ್ಸೆಟ್ರಾ ಅಂತ ಹೇಳ್ತಾನೆ. ಅಂದ್ರೆ ನೀವೇನು ಪರ್ಚೇಸ್ ಲೆಡ್ಜರ್ ಮೇಂಟೈನ್ ಮಾಡ್ತಿರ್ತಿರೋ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಏನಾಗುತ್ತೆ, ಹ್ಯಾಸ್ ಅಂಡ್ ವೆನ್ ಯು ಮೇಕ್ ಎ ಪರ್ಚೇಸ್ ಯು ವಿಲ್ ಬಿ ಎಂಟರಿಂಗ್ ಇನ್ ದಿಸ್ ಪರ್ಚೇಸ್ ಲೆಡ್ಜರ್ ಅಂತ ಹೇಳುವಂತದ್ದು. ಅದ್ರ ಜೊತೆಗೆ ಬಿಲ್ಸ್ ಅಂಡ್ ಇನ್ವಾಯ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವ್ ಏನ್ ಮಾಡ್ತೀರಾ, ಕ್ರಾಸ್ ವೆರಿಫೈ ಮಾಡುವಂತದ್ದು. ಅಲ್ಲಿಗೆ ಏನಾಯ್ತು, ನನಗೆ ಮೂರೂ ತರದಲ್ಲಿ ಐ ಗಾಟ್ ಎ ಕನ್ಫರ್ಮೇಶನ್ ದಟ್ ರಿಯಲಿ ದಿ ಪರ್ಚೇಸ್ ಆಫ್ ದಿ ಪ್ರಾಡಕ್ಟ್ ಹ್ಯಾಸ್ ಬೀನ್ ಮೇಡ್ ಅನ್ನೋದು ನಮ್ಗೆ ಗೊತ್ತಾಗುವಂತದ್ದು. ಎಲ್ಲಿ ಒಂದು ಸ್ಟೇಟ್ಮೆಂಟ್ ಆಫ್ ಕ್ರೆಡಿಟರ್ಸ್ ಇಂದ, ಇನ್ನೊಂದು ಕನ್ಫರ್ಮೇಶನ್ ಲೆಟರ್ ಇಂದ, ಇನ್ನೊಂದ್ ಏನಾಯ್ತು ಪರ್ಚೇಸ್ ಲೆಡ್ಜರ್ ಅಲ್ಲಿ ಎಂಟ್ರಿ ಮಾಡಿರ್ತೀರಾ ನೀವೇನೇನ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೀರಾ ಅಂತ. ಅದ್ರ ಜೊತೆಗೆ ಬಿಲ್ಸ್ ಅಂಡ್ ಇನ್ವಾಯ್ಸ್ ಏನ್ ತಗೊಂಡಿರ್ತಿರೋ ಅಥವಾ ಈ ಸಪ್ಲೈಯರ್ಸ್ ಏನ್ ಕೊಟ್ಟಿರ್ತಾರೋ ಆ ಬಿಲ್ಸ್ ಅಂಡ್ ಇನ್ವಾಯ್ಸ್ ನು ಚೆಕ್ ಮಾಡುವಂತದ್ದು. ಇದಾದ ನಂತರ ಇಟ್ ಈಸ್ ಅಡ್ವೈಸಬಲ್ ಟು ಹ್ಯಾವ್ ಎ ಟೆಸ್ಟ್ ಚೆಕ್ ಆಫ್ ಆಲ್ ಪರ್ಚೇಸಸ್ ಮೇಡ್ ಡ್ಯೂರಿಂಗ್ ದಿ ಇಯರ್ ಅಂತ ಹೇಳ್ತಾರೆ. ಅಂದ್ರೆ ಏನು ಇದ್ರ ಅರ್ಥ, ಇಟ್ ಈಸ್ ಅಡ್ವೈಸಬಲ್ ಟು ಹ್ಯಾವ್ ಎ ಟೆಸ್ಟ್ ಚೆಕ್ ಅಂತಂದ್ರೆ ಯು ಹ್ಯಾವ್ ಟು ಪ್ರಾಪರ್ಲಿ ಚೆಕ್ ಆಲ್ ದಿ ಪರ್ಚೇಸಸ್ ವಿಚ್ ಇಸ್ ಮೇಡ್ ಬೈ ದಿ ಆರ್ಗನೈಸೇಷನ್ ಅಂತ ಹೇಳುವಂತದ್ದು. ಸಿ ಲೆಟ್ ಇಟ್ ಬಿ ಎ ರ್ಯಾಂಡಮ್ ಚೆಕ್ ಆರ್ ಲೆಟ್ ಇಟ್ ಬಿ ಎ ನಾರ್ಮಲ್ ಚೆಕ್, ಯಾವ್ದೋ ಒಂದು ರೀತಿಲಿ ನಾವು ಗೆಟ್ ಅನ್ ಅಶೂರೆನ್ಸ್ ದಟ್ ದೇ ಹ್ಯಾವ್ ರಿಯಲಿ ಮೇಡ್ ದಿ ಪರ್ಚೇಸ್ ಆಫ್ ದಿ ಪ್ರಾಡಕ್ಟ್ ಅಂತ ಹೇಳುವಂತದ್ದು. ಸೊ ಇಲ್ಲಿ ಏನಾಯ್ತು, ಕ್ರೆಡಿಟರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಚೂರು ನಿಗಾ ವಹಿಸ್ಬೇಕಾಗತ್ತೆ. ಯಾವೆಲ್ಲ ರೀತಿಲಿ ಅನ್ನೋದಾದ್ರೆ ಪರ್ಚೇಸ್ ಏನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ನೋಡೋದಾಗ್ಲಿ, ಅಥವಾ ಒಂದು ಟೆಸ್ಟ್ ಚೆಕಿಂಗ್ ಮಾಡೋದಾಗ್ಲಿ, ಅಥವಾ ಪರ್ಚೇಸ್ ಲೆಡ್ಜರ್ ನ ಚೆಕ್ ಮಾಡೋದಾಗ್ಲಿ, ಅದ್ರ ಡಾಕ್ಯುಮೆಂಟರಿ ಎವಿಡೆನ್ಸ್ ನ ಕ್ರಾಸ್ ವೆರಿಫೈ ಮಾಡೋದಾಗ್ಲಿ,
ಅಥವಾ ಎಕ್ಸ್ಟರ್ನಲ್ ಕನ್ಫರ್ಮೇಶನ್ ತಗೊಂಡು ರಿವೆರಿಫೈ ಮಾಡುವಂತದ್ದು. ಸೊ ವಿತ್ ಆಲ್ ದಿಸ್ the auditor get an assurance that this transaction with regard to creditor is ಏನು ಒಂಥರ ಟ್ರಾನ್ಸ್ಪರೆಂಟ್ ಅಂಡ್ ಇಟ್ ಇಸ್ ಅಥೆಂಟಿಕೇಟೆಡ್ ಆರ್ ಅಕ್ಯುರೇಟ್ ಅಂತ ಹೇಳಬಹುದು. ಇದಾದ ನಂತರ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ವಾಟ್ ಯು ಮೀನ್ ಬೈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ದಿ ಎಕ್ಸ್ಪೆಂಡಿಚರ್ ವಿಚ್ ಇಸ್ ಬಿನ್ ಪೇಯಬಲ್ ಅಥವಾ ವಿಚ್ ಇಸ್ ಡ್ಯೂ ಅಂತ ಹೇಳುವಂತದ್ದು. ಅದೇನಾಗೋಗುತ್ತೆ, ಬ್ಯಾಲೆನ್ಸ್ ಶೀಟ್ ಐಟಮ್ ಆಗ್ಬಿಡುತ್ತೆ. ಸಿ ನಾರ್ಮಲ್ ಎಕ್ಸ್ಪೆಂಡಿಚರ್ ಪ್ರಾಫಿಟ್ ಅಂಡ್ ಲಾಸ್ ಹೋಗುತ್ತೆ. ಅದೇ ಇಫ್ ಇಟ್ ಈಸ್ ಸ್ಟಿಲ್ ಪೆಂಡಿಂಗ್ ಅಂತ ಬಂದಾಗ ಆರ್ ಇಟ್ ಈಸ್ ಸ್ಟಿಲ್ ಡ್ಯೂ ಅಂತ ಬಂದಾಗ ಅದ್ ಎಲ್ಲಿಗೆ ಹೋಗುತ್ತೆ, ಬ್ಯಾಲೆನ್ಸ್ ಶೀಟ್ ಬರೋ ಅಂತ ಐಟಮ್ ಆಗುತ್ತೆ. ಸೊ ಈ ಔಟ್ಸ್ಟ್ಯಾಂಡಿಂಗ್ ಯಾಕಾಗಿದೆ ಅಂತ ಚೆಕ್ ಮಾಡುವಂತದ್ದು ಆಡಿಟರ್ ನ ಕೆಲಸ ಕೂಡ ಆಗಿರುತ್ತೆ. ಇಲ್ಲಿ ಫಸ್ಟ್ ಏನ್ ಮಾಡ್ತಾನೆ ಆಡಿಟರ್, ಹಿ ಶುಡ್ ಒಬ್ಟೈನ್ ಎ ಸ್ಟೇಟ್ಮೆಂಟ್ ಆಫ್ ಆಲ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಸೈನ್ಡ್ ಬೈ ಎ ರೆಸ್ಪಾನ್ಸಿಬಲ್ ಅಫಿಷಿಯಲ್ ಅಂತ ಹೇಳ್ತಾರೆ. ಏನಿಂಗಂದ್ರೆ ನೋಡಿ, ಇದಕ್ಕೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಯಾವ ತರ ಕೊಡಬಹುದು ಅಂದ್ರೆ, ನಾವು ರೆಂಟ್ ಆಗ್ಲಿ ಸ್ಯಾಲ್ರಿನಾಗ್ಲಿ ಯಾವಾಗ ಕೊಡ್ತೀವಿ, ಅಟ್ ದಿ ಎಂಡ್ ಆಫ್ ದಿ ಮಂತ್ ಕೊಡೋ ಅಂತದ್ದು. ಸೊ ಇದ್ ನಾವ್ ಏನ್ ಮಾಡ್ತೀವಿ, ನಮ್ಮ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಯಾವಾಗ, ಮಾರ್ಚ್ 31st ಬಂದಾಗ ಈ ಮಾರ್ಚ್ ಅಲ್ಲಿ ಕೆಲಸ ಮಾಡಿರೋದು ನೀವ್ ಯಾವಾಗ ಸ್ಯಾಲ್ರಿ ಕೊಡ್ತೀರಾ, ಏಪ್ರಿಲ್ ಬರೋ ಅಂತದ್ದು. ಸೊ ಅಲ್ಲಿ ಏನಾಯ್ತು, ದಿ ಸ್ಯಾಲ್ರಿ ಬಿಕೇಮ್ ಡ್ಯೂ ಅಂತ ಹೇಳುವಂತದ್ದು, ಅಥವಾ ಔಟ್ಸ್ಟ್ಯಾಂಡಿಂಗ್ ಆರ್ ವಿಚ್ ನೀಡ್ಸ್ ಟು ಬಿ ಪೇಯ್ಡ್ ಅಂತ ಹೇಳುವಂತದ್ದು. ಅಥವಾ ರೆಂಟ್ ಇರುತ್ತೆ. ಈಗ ರೆಂಟ್ ನಾವೇನ್ ಮಾಡ್ತೀವಿ, ಕೆಲವೊಂದ್ಸತಿ ಎಂಡ್ ಆಫ್ ದಿ ಮಂತ್ ಕೊಡೋ ಅಂತದ್ದು, ಇಲ್ಲ ಬಿಗಿನಿಂಗ್ ಆಫ್ ದಿ ಮಂತ್ ಕೊಡೋ ಅಂತದ್ದು ರೂಢಿಲಿ ಇರುತ್ತೆ. ಸೊ ಇಲ್ಲಿ ಏನಾಯ್ತು, ನನ್ನ ಮಾರ್ಚ್ ತಿಂಗಳು ರೆಂಟ್ ಏಪ್ರಿಲ್ ಪೇ ಮಾಡ್ಬೇಕಾಗಿರುತ್ತೆ. ಈಗ ಅದೇನಾಯ್ತು, ಇಟ್ ಬಿಕೇಮ್ ಡ್ಯೂ ಅಂತ ಹೇಳುವಂತದ್ದು. ಸೊ ಈ ತರ ಯಾವ್ಯಾವ್ದು ಪೇಯಬಲ್ ಇದೆಯೋ ಅದಷ್ಟನ್ನು ಲಿಸ್ಟ್ ಮಾಡಿಸಿ ರೆಸ್ಪಾನ್ಸಿಬಲ್ ಅಫಿಷಿಯಲ್ ಕೈಲಿ ಸಿಗ್ನೇಚರ್ ಹಾಕ್ಸಿರೋಂಥದ್ನ ಏನ್ ಮಾಡ್ಬೇಕಾಗತ್ತೆ, ಆಡಿಟರ್ ಚೆಕ್ ಮಾಡ್ಬೇಕಾಗತ್ತೆ. ಸಿ ಹ್ಯಾಸ್ ಟು ಒಬ್ಟೈನ್ ದಿ ಲಿಸ್ಟ್ ಆಫ್ ಆಲ್ ಸಚ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆಂಡಿಚರ್ ಅಲಾಂಗ್ ವಿತ್ ದಿ ಸೈನ್ ಆಫ್ ದಿ ರೆಸ್ಪಾನ್ಸಿಬಲ್ ಆರ್ ದಿ ಏನು ಅಥರೈಸ್ಡ್ ಅಫಿಷಿಯಲ್ ಇಂದ ಸಿಗ್ನೇಚರ್ ತಗೊಳ್ಳೋಂಥದ್ದು. ಅದಾದ ನಂತರ he should see whether these expenses have been properly disclosed ಅಂತ ಹೇಳ್ತಾರೆ. ಅಂದ್ರೆ ಈ ಎಕ್ಸ್ಪೆಂಡಿಚರ್ ಪ್ರಾಪರ್ ಆಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡಿದಾರ ಅಂತ ಕೂಡ ಚೆಕ್ ಮಾಡುವಂತದ್ದು. ಇದಾದ ನಂತರ he should ascertain the accuracy of accounting records ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಜೊತೆಗೆ ನಾವ್ ಏನ್ ಮಾಡ್ತಾ ಬಂದಿರ್ತೀವಿ, whenever we tend to pay the rent, whenever we tend to pay the salary, now there has to be the proper records or ಏನಂತಾರೆ, ಒಂದು ಅಕೌಂಟಿಂಗ್ ರೆಕಾರ್ಡ್ಸ್ ಇರಬೇಕು. ಅದನ್ನ ಪ್ರಾಪರ್ ಆಗಿ ಏನ್ ಮಾಡ್ಬೇಕಾಗತ್ತೆ, ಅನಲೈಸ್ ಮಾಡುವಂತದ್ದು ಯಾರು, ಆಡಿಟರ್ಸ್ ಆದವರು. ಯಾಕೆ, ಇನ್ ಆರ್ಡರ್ ಟು ನೋ ದಿ ವ್ಯಾಲಿಡಿಟಿ ಅಂಡ್ ಅಕ್ಯುರಸಿ ಆಫ್ ಸಚ್ ಟ್ರಾನ್ಸಾಕ್ಷನ್ ಅಂತ ಹೇಳುವಂತದ್ದು. ಸೊ ದೀಸ್ ಆರ್ ಸಮ್ ಆಫ್ ದಿ ಡ್ಯೂಟಿ ಆಫ್ ದಿ ಆಡಿಟರ್ ವಿತ್ ರಿಗಾರ್ಡ್ ಟು ದಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆಂಡಿಚರ್ ಅಂತ ಹೇಳುವಂತದ್ದು. ಇದಾದ ನಂತರ ಬಿಲ್ಸ್ ಪೇಯಬಲ್ ಇದೆ. ನಾನು ಲಾಸ್ಟ್ ಸೆಷನ್ ಅಲ್ಲಿ ಬಿಲ್ಸ್ ರಿಸೀವಬಲ್ ಬಗ್ಗೆ ಮಾತಾಡಿದ್ದೆ. ಅದನ್ನ ಏನ್ ಹೇಳಿದೆ, ಇಟ್ ಇಸ್ ನಥಿಂಗ್ ಬಟ್ ದಿ ಅಕ್ನಾಲೆಜ್ಮೆಂಟ್ ಆಫ್ ದಿ ಡೆಟ್ ಅಂತ, ಡೆಟ್ ಇನ್ಸ್ಟ್ರೂಮೆಂಟ್ ಅಂತನಾದ್ರೂ ಹೇಳಬಹುದು, ಇಲ್ಲ ಲೀಗಲ್ ಇನ್ಸ್ಟ್ರೂಮೆಂಟ್ ಅಂತಾದ್ರೂ ಹೇಳಬಹುದು. ಅಲ್ಲೇನಾಯ್ತು, ಬಿಲ್ಸ್ ಪೇಯಬಲ್ ಅಂತ ಬಂದಾಗ ಈಗ ನಾವೇನ್ ಮಾಡ್ತಿದೀವಿ, ವಿ ಆರ್ ಗಿವಿಂಗ್ ಅನ್ ಅಶ್ಯೂರೆನ್ಸ್ ಟು ದಿ ಏನು ಟು ದಿ ಆರ್ಗನೈಸೇಷನ್ ವಿತ್ ಹೂಮ್ ವಿ ಹ್ಯಾವ್ ಪರ್ಚೇಸ್ಡ್, ಸ್ಟೇಟಿಂಗ್ ದಟ್ ವಿ ವಿಲ್ ಬಿ ಮೇಕಿಂಗ್ ದಿ ಪೇಮೆಂಟ್ ಆಫ್ಟರ್ ಸರ್ಟೇನ್ ಡೇಟ್ ಅಂತ ಹೇಳೋವಂಥದ್ದು. ಸೊ ಆ ಒಂದು ಡಾಕ್ಯುಮೆಂಟ್ ನ ನಾವೇನ್ ಕೊಟ್ಟಿರ್ತೀವಿ, ಸಪ್ಲೈಯರ್ಸ್ ಕೊಟ್ಟಿರೋಂಥದ್ದು. ಇಲ್ಲಿ ಏನಾಗೋಯ್ತು, ಇಟ್ ಇಸ್ ನಥಿಂಗ್ ಬಟ್ ಎ ಡೆಟ್ ಇನ್ಸ್ಟ್ರೂಮೆಂಟ್ ಆಗ್ಬಿಟ್ಟಿದೆ. ಈಗ ಈ ಆಡಿಟರ್ ಏನ್ ಮಾಡ್ಬೇಕಾಗುತ್ತೆ, ಬೀಯಿಂಗ್ ಎ ಡೆಟ್ ಇನ್ಸ್ಟ್ರೂಮೆಂಟ್ ಅಥವಾ ಬೀಯಿಂಗ್ ದಿಸ್ ಲೀಗಲ್ ಇನ್ಸ್ಟ್ರೂಮೆಂಟ್, ಆಡಿಟರ್ ಹ್ಯಾಸ್ ಟು ಬಿ ಬಿಟ್ ಕೇರ್ಫುಲ್ ಇನ್ ವೆರಿಫೈಯಿಂಗ್ ಅಂಡ್ ವ್ಯಾಲ್ಯೂಯಿಂಗ್ ಸಚ್ ಬಿಲ್ಸ್ ಪೇಯಬಲ್ ಅಂತ ಹೇಳಬಹುದು. ಸೊ ಇಲ್ಲಿ ಫಸ್ಟ್ ಕೆಲಸ ಏನ್ ಮಾಡ್ಬೇಕಾಗತ್ತೆ, ಆಡಿಟರ್ ಆದವನು ಅದೊಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಗೊತ್ತಾಯ್ತು ಅವನಿಗೆ, ಆಯ್ತಾ. ಅದಾದ ನಂತರ ಅದು ಡೆಟ್ ಅನ್ನೋದು ಅವನ ಮನ್ಸಲ್ಲಿದೆ. ಈ ಎರಡು ಪಾಯಿಂಟ್ ಮನ್ಸಲ್ಲಿ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ, ಹಿ ಶುಡ್ ಚೆಕ್ ದಿ ಸ್ಟೇಟ್ಮೆಂಟ್ ಆಫ್ ಬಿಲ್ಸ್ ಪೇಯಬಲ್ ಅಂತ ಹೇಳ್ಬೇಕು. ಯಾಕೆಂದ್ರೆ ನಾ ಹೇಳಿದ್ದೆ, ಏನೇ ಬಿಲ್ಸ್ ರಿಸೀವಬಲ್ ಇದ್ರು ಅದು ಬಿಲ್ಸ್ ರಿಸೀವಬಲ್ ಬುಕ್ ಅಂತಾನೆ ಸಪರೇಟ್ ಆಗಿರುತ್ತೆ. ಅದೇ ತರ ಬಿಲ್ಸ್ ಪೇಯಬಲ್ ಅಂತ ಅಂದಾಗ ಯು ಹ್ಯಾವ್ ಟು ಮೇಂಟೈನ್ ದಿ ಬಿಲ್ಸ್ ಪೇಯಬಲ್ ಬುಕ್ ಅಂತ ಹೇಳುವಂತದ್ದು. ಸೊ ಇವ್ರು ಏನ್ ಮಾಡ್ತಾರೆ, ಆಡಿಟರ್ ಆದವರು ಒಂದು ಸ್ಟೇಟ್ಮೆಂಟ್ ನ ತಗೋತಾರೆ. ನಾ ಹೇಳದ್ನಲ್ಲ, ಫಸ್ಟ್ ಯಾವಾಗ್ಲೂ ಲಿಸ್ಟ್ ನ ತಗೋಬೇಕು, ಎಷ್ಟು ಬಿಲ್ಸ್ ಪೇಯಬಲ್ ಇದಾವೆ ಅಂತ ಒಂದು ಲಿಸ್ಟ್ ತಗೋಬೇಕು. ಅದನ್ನ ಬಿಲ್ಸ್ ಪೇಯಬಲ್ ಬುಕ್ ಜೊತೆಗೆ ಕ್ರಾಸ್ ವೆರಿಫೈ ಮಾಡುವಂತದ್ದು. ಸೊ ಅಲ್ಲಿ ಏನಾಯ್ತು, ವೆನೆವರ್ ಐ ಗೆಟ್ ಅನ್ ಅಶ್ಯೂರೆನ್ಸ್ ದಟ್ ದಿ ಸೇಮ್ ಬಿಲ್ಸ್ ಪೇಯಬಲ್ ಇಸ್ ಬಿನ್ ಎಂಟರ್ಡ್ ಇನ್ ಬಿಲ್ಸ್ ಪೇಯಬಲ್ ಬುಕ್ and the same is been given in the list or the statement of bills payable ಅಂದಾಗ I will be getting an assurance ಅಂತ ಹೇಳುವಂತದ್ದು. ಇದಾದ ನಂತರ
if any bills payable has been paid after the balance sheet date but before the audit ಅಂದ್ರೆ he should verify the cash book or passbook. ನಾನು ಲಾಸ್ಟ್ ಸೆಷನ್ ಅಲ್ಲೂ ಹೇಳಿದ್ದೆ, ಈ ಬಿಲ್ಸ್ ಪೇಯಬಲ್ ನಾವ್ ಏನ್ ಮಾಡ್ಬಿಟ್ಟಿದೀವಿ, ಆಫ್ಟರ್ ದಿ ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್ ಅಥವಾ ಬಿಫೋರ್ ದಿ ಆಡಿಟ್ ಏನೋ ಆ ಪೀರಿಯಡ್ ಅಲ್ಲಿ ನಾವ್ ಏನ್ ಮಾಡಿದೀವಿ, ದುಡ್ಡನ್ನ ಕಟ್ಟಿದೀವಿ. ಸೊ ಅದು ಕ್ರಾಸ್ ಕನ್ಫರ್ಮೇಶನ್ ಹೇಗ್ ತಗೋತೀರಾ, by verifying the cash book if you have paid the amount through cash, or you have to check the passbook if it is been a bank transaction ಅಂತ ಹೇಳೋವಂಥದ್ದು. ಸೊ ಇದ್ ನೆನ್ಪಿಡ್ಕೊಳ್ಳಿ, ಯಾವಾಗ್ಲೂ ಅಷ್ಟೇ ಬಿಲ್ಸ್ ರಿಸೀವಬಲ್ ಅಂಡ್ ಪೇಯಬಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಬಿಲ್ಸ್ ಪೇಯಬಲ್ ಬುಕ್ ಬಗ್ಗೆನೂ ನೀವು ನೆನ್ಪಲ್ಲಿ ಇಡ್ಕೋಬೇಕು. ಅದ್ರ ಜೊತೆಗೆ ಬಿಲ್ಸ್ ರಿಸೀವಬಲ್ ಬುಕ್ ಬಗ್ಗೆನೂ ನೀವು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಅದಾದ ನಂತರ ಲಾಸ್ಟ್ ಏನು, ಸಚ್ ಬಿಲ್ ಶುಡ್ ನಾಟ್ ಬಿ ಇನ್ಕ್ಲೂಡ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೀವು ಆಫ್ಟರ್ ದಿ ಬ್ಯಾಲೆನ್ಸ್ ಶೀಟ್ ನೀವೇನ್ ಪೇ ಮಾಡಿರ್ತೀರೋ ಬಿಲ್ಸ್ ಪೇಯಬಲ್ ನ, ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ಕ್ಲೂಡ್ ಮಾಡಬಾರ್ದು. ಸೊ ಪ್ರಾಪರ್ ಡ್ಯೂ ಕೇರ್ ಅಂಡ್ ಇಂಟೆಲಿಜೆನ್ಸ್ ಹ್ಯಾಸ್ ಟು ಬಿ ಗಿವನ್ ವೆನ್ ಎವರ್ ಯು ಆರ್ ವೆರಿಫೈಯಿಂಗ್ ದಿ ಬಿಲ್ಸ್ ಪೇಯಬಲ್ ಅಂತ ಹೇಳುವಂಥದ್ದು. ಆತರ ಅಡಿಷನ್ ಮಾಡಿದ್ರೆ ದಿ ಆಡಿಟರ್ ಹ್ಯಾಸ್ ಟು ಸಜೆಸ್ಟ್ ದಿ ಮ್ಯಾನೇಜ್ಮೆಂಟ್ ಟು ಸ್ಟ್ರೈಕ್ ಇಟ್ ಔಟ್ ಅಂತ ಹೇಳಬಹುದು. ಇದಾದ ನಂತರ ದಿ ವೆರಿ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ 4 ಏನ್ ಹೇಳ್ತಿದೀವಿ, ವೆರಿಫಿಕೇಶನ್ ಅಂಡ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂತ ಬಂದಾಗ ನಾವ್ ಏನ್ ಮಾಡ್ತೀವಿ, ಈ ಫೂಟ್ ನೋಟ್ ಅಂತ ಬಂದಾಗ ಕಂಟಿಂಜೆಂಟ್ ಲಯಬಿಲಿಟೀಸ್ ನ ತೋರಿಸುವಂತದ್ದು. ಇಲ್ಲಿ ಏನಾಯ್ತು, ನಾವು ಫಿಕ್ಸೆಡ್ ಲಯಬಿಲಿಟಿ ಬಗ್ಗೆ ಮಾತಾಡಿದ್ವಿ, ಅದಾದ ನಂತರ ಕರೆಂಟ್ ಲಯಬಿಲಿಟೀಸ್ ಬಗ್ಗೆನೂ ಡಿಸ್ಕ್ಲೋಸ್ ಮಾಡಿದೀವಿ. ಅದ್ರ ಜೊತೆಗೆ ಕಂಟಿಂಜೆಂಟ್ ಲಯಬಿಲಿಟಿ ಆಲ್ಸೋ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ವೆನ್ ಎವರ್ we are preparing or whenever we want to represent the proper financial statement ಅಂತ ಹೇಳುವಂಥದ್ದು. ಸೊ ಇಲ್ಲಿ ಏನು, ವಾಟ್ ಡು ವಿ ಮೀನ್ ಬೈ ಕಂಟಿಂಜೆಂಟ್ ಲಯಬಿಲಿಟಿ, ಆಸ್ ಯು ಆಲ್ ನೋ, ಯಾವ್ದೋ ಒಂದು ಈವೆಂಟ್ ಅಕ್ಕರ್ ಆದ್ರೆ ಮಾತ್ರ ಆ ಒಂದು ಲಯಬಿಲಿಟಿ ಇನ್ಕರ್ ಆಗುತ್ತೋ ಇಲ್ವೋ ಅಂತ ಒಂದು ಡಿಸೈಡ್ ಮಾಡುವಂತ ಈವೆಂಟ್. ಅಥವಾ ಈ ತುಂಬಾ ಈಸಿಯಾಗಿ ಹೇಳ್ಬೇಕು ಅಂತಂದ್ರೆ ಸಮ್ ಅನ್ಸರ್ಟನ್ ಇವೆಂಟ್ ವಿಚ್ ಮೇ ಆರ್ ಮೇ ನಾಟ್ ಹ್ಯಾಪನ್ ಅಂತ ಹೇಳುವಂಥದ್ದು. ಆ ಈವೆಂಟ್ ಅನ್ಸರ್ಟನಿಟಿ ಇದೆ, ಅದೇನಾದ್ರೂ ಅಕ್ಕರ್ ಆದ್ರೆ ಮಾತ್ರ ನಮ್ಗೆ ಲಯಬಿಲಿಟಿ ಅರೈಸ್ ಆಗುವಂತದ್ದು. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಕಂಟಿಂಜೆನ್ಸಿ ವಿಚ್ ಮೇ ಆರ್ ಮೇ ನಾಟ್ ಹ್ಯಾಪನ್ ಅಂತ ಹೇಳುವಂತದ್ದು. ಸೊ ಇಲ್ಲಿ ಏನಾಗುತ್ತೆ, ಆಡಿಟರ್ಗೆ ಹಿ ಹ್ಯಾಸ್ ಟು ಪ್ರಾಪರ್ಲಿ ವೆರಿಫೈ ದಿ ಕಂಟಿಂಜೆಂಟ್ ಲಯಬಿಲಿಟೀಸ್ ಅಂತ ಹೇಳುವಂತದ್ದು. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಪೊಟೆನ್ಶಿಯಲ್ ಲಾ ಸೂಟ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಇವಾಗ ಏನೋ ಒಂದು ಡಿಪ್ರಿಸಿಯೇಷನ್ ಕೇಸ್ ಹಾಕಿರ್ತೀವಿ ಅನ್ಕೊಳ್ಳಿ, ಅಲ್ಲೇನಾಯ್ತು, ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಕೇಸ್ ನಡೀತಾ ಇದೆ. ಕೇಸ್ ಗೆದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಲಯಬಿಲಿಟಿ ಅಲ್ಲಿ ವೇವ್ ಆಫ್ ಆಗೋಗುತ್ತೆ. ಬೈ ಚಾನ್ಸ್ ಆಗಿ ಕೇಸ್ ನ ಸೋತ್ರೆ ಏನಾಗುತ್ತೆ, ವಿ ನೀಡ್ ಟು ಪೇ ದಿ ಪೆನಾಲ್ಟಿ ಆರ್ ವಾಟ್ಸ್ ಎವರ್ ಅಮೌಂಟ್ ವಿಚ್ ಇಸ್ ಡಿಮ್ಯಾಂಡೆಡ್ ಬೈ ದಿ ಕೋರ್ಟ್ ಅಂತ ಹೇಳುವಂಥದ್ದು. ಅವಾಗ ಏನಾಯ್ತು, ದೇರ್ ಅರೈಸಸ್ ದಿ ಲಯಬಿಲಿಟಿ. ಸೊ ಇಲ್ಲಿ ಏನಾಯ್ತು, ದಿ ಚಾನ್ಸಸ್ ಆಫ್ ವಿನ್ನಿಂಗ್ ಆರ್ ಲೂಸಿಂಗ್ ಡಿಸೈಡ್ಸ್ ದಿ ಏನು ಅಕರೆನ್ಸ್ ಆಫ್ ಲಯಬಿಲಿಟಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಇಲ್ಲಿ ಏನ್ ಮಾಡ್ಬೇಕು, ದಿ ಆಡಿಟರ್ ಹ್ಯಾಸ್ ಟು ಚೆಕ್ ವೆದರ್ ಆಲ್ ದಿ ಕಂಟಿಂಜೆಂಟ್ ಲಯಬಿಲಿಟೀಸ್ ಆರ್ ಪ್ರಾಪರ್ಲಿ ಡಿಸ್ಕ್ಲೋಸ್ಡ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಆರ್ ನಾಟ್ ಅಂತ ಹೇಳುವಂತದ್ದು. ಅಂದ್ರೆ ನೀವು ಒಂದು ಲಿಸ್ಟ್ ತಗೋತೀರಾ ಯಾವ್ಯಾವ್ದು, ಅಥವಾ ಡಿಸ್ಕಸ್ ಮಾಡುವಂತದ್ದು ಆಗುತ್ತೆ ಯಾರ ಜೊತೆ, ಆರ್ಗನೈಸೇಷನ್ ಅವ್ರ ಜೊತೆ. ಓಕೆ, ಸೊ ಈ ಒಂದು ಏನೋ ಓಕೆ ಈ ತರ ಒಂದು ಕೇಸ್ ಫೈಲ್ ಮಾಡಿದೀರಾ, ಅಥವಾ ಇನ್ನೇನೋ ಬಿಲ್ಸ್ ರಿಸೀವಬಲ್ ಡಿಸ್ಕೌಂಟೆಡ್ ಕ್ಲೈಮ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನೀವು ಏನ್ ಮಾಡ್ಬೇಕಾಗತ್ತೆ, ಡಿಸ್ಕಸ್ ಮಾಡಿರ್ಬೇಕಾಗತ್ತೆ ಯಾರ ಜೊತೆ, ಆರ್ಗನೈಸೇಷನ್ ಅಥವಾ ಮ್ಯಾನೇಜ್ಮೆಂಟ್ ಅವ್ರ ಜೊತೆಗೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ ನಂತರ ಏನು, ಇಟ್ ಬಿಕಮ್ಸ್ ಮ್ಯಾಂಡೇಟರಿ ಫಾರ್ ದಿ ಆರ್ಗನೈಸೇಷನ್ to be very transparent in disclosing such contingent liability also. ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಸ್ಟೇಟ್ ಮಾಡ್ಲೇಬೇಕಾಗತ್ತೆ. ಅದನ್ನ ಆಡಿಟರ್ ಪ್ರಾಪರ್ ಆಗಿ ವೆರಿಫೈ ಮಾಡಿ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಸರ್ಟಿಫೈ ಮಾಡುವಂತದ್ದು. So with this we have properly or successfully completed the chapter 4 of verification and valuation of assets and liabilities. ಸ್ವಲ್ಪ ಕನ್ಫ್ಯೂಸಿಂಗ್ ಆಗು ಅನ್ಸ್ಬಹುದು ನಿಮ್ಗೆ ಈ ವೌಚಿಂಗು, ವೆರಿಫಿಕೇಶನ್, ವ್ಯಾಲ್ಯೂಯೇಷನ್ ಅಂತ ಬಂದಾಗ. ಆದ್ರೂ ದಯವಿಟ್ಟು ಒಂದು ಕ್ಲಾರಿಟಿ ಇಟ್ಕೊಳ್ಳಿ, ವೌಚಿಂಗ್ ಅಂತ ಮಾತಾಡ್ಬೇಕಾದ್ರೆ ಈ ಕ್ಯಾಶ್ ಪರ್ಚೇಸಸ್, ಕ್ಯಾಶ್ ಸೇಲ್ಸ್ ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ. ಇಲ್ಲಿ ವೆರಿಫಿಕೇಶನ್ ಅಂತ ಬಂದಾಗ ಅಸೆಟ್ಸ್, ಲಯಬಿಲಿಟೀಸ್ ನಿಜವಾಗ್ಲೂ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡುವಂತದ್ದು. ವ್ಯಾಲ್ಯೂಯೇಷನ್ ಅಂತ ಬಂದಾಗ ಇವತ್ತಿನ ಕರೆಂಟ್ ಪ್ರೈಸ್ ಏನು, ಇವತ್ತಿಗೆ ನಾನು ನನ್ನ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ತಗೊಂಡ್ರೆ ಎಷ್ಟು ನೆಟ್ ಪ್ರೈಸ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂತ ಚೆಕ್ ಮಾಡುವಂತದ್ದು, ಅದು ವ್ಯಾಲ್ಯೂಯೇಷನ್ ಅಂತ ಕರೆಯುವಂತದ್ದು. ಸೊ ವಿತ್ ಆಲ್ ದಿಸ್ we have come to an end of the chapter 4. I will be taking or I will be conducting the session of chapter 5th in the coming days. Thank you.